ಪ್ರೀತಿಯ ಹೋಪ್ ಟಿವಿ ಕನ್ನಡ ವೀಕ್ಷಕರಿಗೆಲ್ಲ ಶ್ರೀಮತಿ ಅಮ್ರೋಹಿ ಸುರೇಂದ್ರ ಮಾಡುವ ವಂದನೆಗಳು. ದೇವರು ಈ ಒಂದು ಕೊಟ್ಟಂಥ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಗಳನ್ನ ನಾನು ಸಲ್ಲಿಸುವಂಥವಳಾಗಿದ್ದೇನೆ. ಈ ದಿನದ ನನ್ನ ಸಂದೇಶದ ಶಿರೋನಾಮೆಯು ದ ಕಂಡೀಷನ್ಸ್ ಆಫ್ ದೋಸ್ ಹೂ ರಿಜೆಕ್ಟ್ಸ್ ಗಾಡ್ಸ್ ಕೌನ್ಸಿಲ್ ಎಂಬುದಾಗಿ, ದೇವರ ಬುದ್ಧಿವಾದವನ್ನು ತಿರಸ್ಕರಿಸುವವರ ಸ್ಥಿತಿಗತಿ ಎಂಬುದಾಗಿ. ಈ ಒಂದು ವಾಕ್ಯವನ್ನು ಹೋಗುವುದಕ್ಕಿಂತ ಮುಂಚಿತವಾಗಿ ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದಂಥ ನನ್ನ ಸ್ವರ್ಗೀಯ ತಂದೆಯಾದಂಥ ದೇವರೇ ಸ್ವಾಮಿ, ಈ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನು ಹಂಚಲಿಕ್ಕಿರುವಂಥ ನನ್ನನ್ನು ನೀನು ಆಶೀರ್ವದಿಸು, ಬಲಪಡಿಸು. ನನ್ನ ಹೃದಯದ ಧ್ಯಾನವು, ನನ್ನ ಬಾಯಿಯ ಮಾತುಗಳು ನಿನಗೆ ಮೆಚ್ಚುಗೆಯಾಗಿರಲಿ ತಂದೆಯೇ. ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸು. ಕೇಳುವಂಥವರು ಸ್ವಾಮಿ ಶುದ್ಧ ಮನಸ್ಸಿನಿಂದ, ಶುದ್ಧ ಹೃದಯದಿಂದ ವಾಕ್ಯಗಳನ್ನು ಅಂಗೀಕಾರ ಮಾಡಿಕೊಂಡು ಸ್ವಾಮಿ ನಿನಗಾಗಿ ಜೀವಿಸಲಿಕ್ಕೆ ಆಗುವಂತೆ ಆಶೀರ್ವದಿಸಿ ಬಲಪಡಿಸಿ ನಡೆಸೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೆ ನನ್ನ ತಂದೆಯೇ, ಆಮೇನ್. ಈ ಒಂದು ದಿನದಲ್ಲಿ ನಾನು ದೇವರ ಬುದ್ಧಿವಾದವನ್ನು ತಿರಸ್ಕರಿಸುವವರ ಸ್ಥಿತಿಗತಿ ಅನ್ನುವಂಥ ವಿಷಯವನ್ನು ಕುರಿತಾಗಿ ಮಾತನಾಡಲಿಕ್ಕಿದ್ದೇನೆ. ಇದಕ್ಕೆ ಕುರಿತಾಗಿ ಆರಿಸಿಕೊಂಡಂಥ ದೇವರ ಒಂದು ವಾಕ್ಯವು ಯೆರೆಮೀಯನ ಪ್ರವಾದನೆ ಗ್ರಂಥ 16ನೇ ಅಧ್ಯಾಯ 12ನೇ ವಚನ, ಜೆರೆಮಿಯ ಚಾಪ್ಟರ್ 16 ವರ್ಸಸ್ 12. ಇಗೋ, ನೀವೆಲ್ಲರೂ ನಿಮ್ಮ ದುಷ್ಟ ಹೃದಯದ ಹಠದಂತೆ ನಡೆಯುತ್ತಾ ನನ್ನನ್ನು ಕೇಳದೆ ನಿಮ್ಮ ಪಿತೃಗಳಿಗಿಂತ ಹೆಚ್ಚು ಕೇಡನ್ನು ಮಾಡಿದ್ದೀರಿ ಎಂಬುದಾಗಿ. ಇಲ್ಲಿ ದೇವರ ವಾಕ್ಯವು ತಿಳಿಸುವಂಥದ್ದಾಗಿರ್ತದೆ, ಯಾರು ದೇವರ ಬುದ್ಧಿವಾದವನ್ನು ತಿರಸ್ಕರಿಸುತ್ತಾರೋ, ಯಾವಾಗ ದೇವರ ಕರೆಗಳಿಗೆ ಓಗೊಡದೆ ತಮ್ಮ ಒಂದು ಇಚ್ಛೆಯ ಪ್ರಕಾರವಾಗಿ ನಡೆಯುತ್ತಾರೋ ಅವರ ಒಂದು ಸ್ಥಿತಿಗತಿಗಳನ್ನು ಕುರಿತಾಗಿ ದೇವರು ಇಲ್ಲಿ ಹೇಳುವಂಥವನಾಗಿರ್ತಾನೆ. ಅನೇಕ ಬಾರಿ ನಾವು ದೇವರಿಗೆ ವಿರುದ್ಧವಾದಂಥ ಕೆಲಸಗಳನ್ನು ನಾವು ಮಾಡುವಂಥವರಾಗಿದ್ದೇವೆ. ದೇವರು ಯಾವ ಒಂದು ಕೆಲಸವನ್ನು ಮಾಡಬೇಡಿರಿ ಎಂಬುದಾಗಿ ಹೇಳ್ತಾನೋ ಅದೇ ಒಂದು ಕೆಲಸಗಳಿಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಂಥವರಾಗಿದ್ದೇವೆ. ದೇವರು ಹೇಳುತ್ತಾನೆ ಸುಳ್ಳನ್ನು ಹೇಳಬೇಡ್ರಿ, ನಾವು ಅನೇಕ ಬಾರಿ ಸುಳ್ಳುಗಳನ್ನು ಹೇಳ್ತೇವೆ. ದೇವರು ಹೇಳುತ್ತಾನೆ ನೀವು ಕಳ್ಳತನವನ್ನು ಮಾಡಬೇಡ್ರಿ, ಮೋಸ ಮಾಡಬೇಡ್ರಿ, ವಂಚನೆ ಮಾಡಬೇಡ್ರಿ ಎಂಬುದಾಗಿ. ಆದರೆ ಮನುಷ್ಯರಾದಂಥ ನಾವು ಅದನ್ನೇ ನಾವು ಮಾಡುವಂಥವರಾಗಿರ್ತೇವೆ. ಆದ್ದರಿಂದ ದೇವರು ಹೇಳ್ತಾನೆ, ನೀವು ಏನು ಮಾಡಿದ್ದೀರಾ, ನಿಮ್ಮ ದುಷ್ಟ ಹೃದಯದ ಹಠದಂತೆ ನೀವು ನಡೆದುಕೊಳ್ಳುವಂಥವರಾಗಿದ್ದೀರಿ. ನಿಮ್ಮ ದುಷ್ಟ ಹೃದಯದ ಹಠದಂತೆ ನೀವು ನಡೆದುಕೊಳ್ಳೋದಾದರೆ ನೀವೇನು ಮಾಡ್ತೀರಿ, ನಿಮ್ಮ ಪಿತೃಗಳಿಗಿಂತ ಹೆಚ್ಚಾದ ಕೇಡನ್ನು ನೀವು ನನಗೆ ಮಾಡುವಂಥವರಾಗಿದ್ದೀರಿ. ಅಂದರೆ ಇಸ್ರಾಯೇಲರನ್ನು ಕುರಿತು ಈ ಎಲ್ಲ ವಾಕ್ಯಗಳು ಹೇಳುವಂಥದ್ದಾಗಿರ್ತದೆ. ಇಸ್ರಾಯೇಲರು ಯಾವ ರೀತಿಯಾಗಿ ತಮ್ಮ ಹಠದ ಸ್ವಭಾವವನ್ನು ಕುರಿತಾಗಿ ಅವರು ತಮ್ಮ ಇಚ್ಛೆಯಂತೆ ನಡೆದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದರು ಅಥವಾ ದೇವರ ಆಜ್ಞೆಗಳಿಗೆ ಅವರು ವಿರುದ್ಧವಾಗಿ ನಡೆದರು, ಅದೇ ರೀತಿಯಾಗಿ ನೀವು ಸಹ ಮಾಡಿದರೆ ನೀವು ಹೆಚ್ಚಾದ ಕೇಡನ್ನು ನೀವು ನನಗೆ ಮಾಡುವಂಥವರಾಗಿದ್ದೀರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಮಗೆ ತಿಳಿಸುವಂಥದ್ದಾಗಿರ್ತದೆ. ದೇವರು ಆದಿಯಲ್ಲಿ ನಮಗೆ ಏನು ಮಾಡ್ತಾ ಇದ್ರಪ್ಪ ಅಂತಂದರೆ, ಮುಖಾಮುಖಿಯಾಗಿ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ನು. ಆದಾಮ ಒಳೊಟ್ಟಿಗೆ ಮುಖಾಮುಖಿಯಾಗಿ ದೇವರು ಮಾತನಾಡೋದನ್ನು ನಾವು ನೋಡ್ತೇವೆ. ತದನಂತರದಲ್ಲಿ ಪ್ರವಾದಿಗಳ ಮೂಲಕವಾಗಿ ಆತನು ಮಾತನಾಡೋದನ್ನು ನಾವು ನೋಡ್ತೀವಿ. ನ್ಯಾಯಸ್ಥಾಪಕರುಗಳು, ಅರಸರುಗಳ ಮುಖಾಂತರವಾಗಿ ಮಾತನಾಡೋದನ್ನು ನಾವು ನೋಡ್ತೀವಿ. ಆದರೆ ಇಂದಿನ ದಿನಮಾನಗಳಲ್ಲಿ ದೇವರು ಏನು ಮಾಡ್ತಾನಪ್ಪ ಅಂತಂದರೆ, ದೇವರ ವಾಕ್ಯ ಮೂಲಕವಾಗಿ ಆತನು ನಮ್ಮನ್ನೊಟ್ಟಿಗೆ ಮಾತನಾಡುವಂಥವನಾಗಿದ್ದೇನೆ. ಪ್ರತಿಯೊಂದೊಂದು ವಾಕ್ಯವು ನಮ್ಮನ್ನು ನೀತಿಯ ಕಡೆಗೆ ಅದು ನಡೆಸುವಂಥದ್ದಾಗಿರ್ತದೆ. ದೇವರ ವಾಕ್ಯವು ಇಬ್ಬಾಯಿ ಕತ್ತಿಯೋಪಾದಿಯಲ್ಲಿ ಅದು ಕಾರ್ಯವನ್ನು ನಡೆಸುವಂಥದ್ದಾಗಿರ್ತದೆ. ಆ ಕಡೆ ಹೋದ್ರೂ ಕಟ್ ಮಾಡಬೇಕು, ಈ ಕಡೆ ಹೋದ್ರೂ ಕೊಯ್ಬೇಕು, ಆ ರೀತಿಯಾದಂಥ ಕಾರ್ಯವನ್ನು ಅದು ಮಾಡುವಂಥದ್ದಾಗಿರ್ತದೆ. ದೇವರ ವಾಕ್ಯವು ನಮ್ಮ ದಾರಿಗೆ ಬೆಳಕು, ನಮ್ಮ ದಾರಿಗೆ ದೀಪವೂ ಆಗಿರುವಂಥದ್ದಾಗಿರ್ತದೆ. ಆದ್ದರಿಂದ ದೇವರ ವಾಕ್ಯವನ್ನು ಕುರಿತಾಗಿ ಅಥವಾ ದೇವರ ಬುದ್ಧಿವಾದವನ್ನು ಕುರಿತಾಗಿ ನಾವು ತಿರಸ್ಕಾರವನ್ನು ಮಾಡುವಂಥವರಾಗಿದ್ದರೆ ದೇವರು ಯಾವ ಸ್ಥಿತಿಗತಿಗಳಲ್ಲಿ ನಮ್ಮನ್ನು ಕೈ ಬಿಡುವಂಥವನಾಗಿರ್ತಾನೆ ಎಂಬುದೇ ಈ ದಿನದ ಸಂದೇಶದ ಮುಖ್ಯ ಒಂದು ಶಿರೋನಾಮೆ ಆಗಿರ್ತದೆ. ಆದರೆ ನಮ್ಮ ಹೃದಯವನ್ನು ಕುರಿತಾಗಿ ಇಲ್ಲಿ ಹೇಳುವಂಥದ್ದಾಗಿರ್ತದೆ, ನಿಮ್ಮ ಹೃದಯದ ಹಠದಿಂದ ನಡೆಯುತ್ತಾ ಎಂಬುದಾಗಿ. ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ, ಹೃದಯವು ಎಲ್ಲಕ್ಕಿಂತ ವಂಚಕ, ಗುಣವಾಗದ ಒಂದು ರೋಗಕ್ಕೆ ಅದು ಒಳಗಾಗಿದೆ ಎಂಬುದಾಗಿ ಈ ವಾಕ್ಯವು ತಿಳಿಸುವಂಥದ್ದಾಗಿರ್ತದೆ. ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಸುಮಾರು 45 ಬಾರಿ ನೀವು ಕೇಳಿರಿ, ಆಲಿಸಿರಿ ಎಂಬುದಾಗಿ ಕುರಿತು ಬರೆಯಲ್ಪಟ್ಟಿರೋದನ್ನು ನಾವು ನೋಡ್ತೀವಿ. ಏನನ್ನು ಕೇಳಬೇಕು, ಏನನ್ನು ಆಲಿಸಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರ ಒಂದು ಕೂಗನ್ನು ನಾವು ಕೇಳಬೇಕು, ದೇವರ ಮಾತುಗಳನ್ನು ನಾವು ಆಲೈಸಬೇಕು, ದೇವರ ಬುದ್ಧಿವಾದವನ್ನು ನಾವು ತಿರಸ್ಕರಿಸಬಾರ್ದು, ದೇವರ ಬುದ್ಧಿವಾದವನ್ನು ನಾವು ತೆಗೆದುಕೊಳ್ಳಬೇಕು ಅನ್ನೋಂಥ ಕುರಿತು ಈ ಒಂದು ಆಲಿಸು ಅನ್ನೋಂಥ ಒಂದು ಪದವನ್ನು ಕುರಿತಾಗಿ ಹೇಳುವಂಥದ್ದಾಗಿರ್ತದೆ.
ಹಾಗಾದರೆ ಈ ಒಂದು ಆಲಿಸು ಅನ್ನುವಂಥ ಒಂದು ಪದವು ಏನಕ್ಕೆ ಸೂಚಿಸ್ತದಪ್ಪ ಅಂತಂದರೆ ವಿಧೇಯತೆಯನ್ನು ಸೂಚಿಸುವಂಥದ್ದಾಗಿರ್ತದೆ. ಯಾರಾದರೂ ಒಂದು ಮಾತನ್ನು ಹೇಳಿದ್ರೆ ನಾವು ಅದನ್ನು ಕೇಳಿ ನಾವು ಅದನ್ನು ಮಾಡಲಿಲ್ಲ ಅಂದರೆ ಅದು ಅವಿಧೇಯರಾದಂತೆ. ಯಾರಾದರೂ ಒಂದು ಮಾತನ್ನು ಹೇಳಿದಾಗ ನಾವು ಅದನ್ನು ಕೇಳಿ ಅದರಂತೆ ನಡೆದರೆ ನಾವು ಅವರಿಗೆ ಏನಾದಂತೆ ವಿಧೇಯರಾದಂತೆ. ಅದೇ ರೀತಿಯಾಗಿ ದೇವರು ಅನೇಕ ಆಜ್ಞೆಗಳನ್ನು ನಮಗೋಸ್ಕರವಾಗಿ ಆತನು ಕೊಟ್ಟಿರುವ ಆತನಾಗಿದ್ದಾನೆ. ಆ ಆಜ್ಞೆಗಳನ್ನು ನಾವು ಆಲಿಸಿ ಕೈಗೊಂಡು ನಡೆಯುವುದಾದರೆ ಆತನಿಗೆ ನಾವು ಮೆಚ್ಚುಗೆ ಆದಂಥ ಮಕ್ಕಳಾಗಿ ನಾವು ಜೀವಿಸುವಂಥವರಾಗಿದ್ದೇವೆ. ಇಲ್ಲದಿದ್ದರೆ ದೇವರ ಒಂದು ಬುದ್ಧಿವಾದವನ್ನು ನಾವು ತಿರಸ್ಕರಿಸೋದಾದರೆ ನಮ್ಮ ಸ್ಥಿತಿಗತಿಯು ಬಹಳ ಚಿಂತಾಜನಕವಾದಂಥ ಸ್ಥಿತಿಗೆ ಅದು ಬರುವಂಥದ್ದಾಗಿರ್ತದೆ. ದೇವರಿಗೆ ಕಿವಿಗೊಡುವುದು ಸದಾಚಾರವೆಂಬುದಾಗಿ ಸತ್ಯವೇದವು ಹೇಳುವಂಥದ್ದಾಗಿರ್ತದೆ. ದೇವರಿಗೆ ಕಿವಿಗೊಡುವುದು ಎಂಬುದಾಗಿ ನಾವು ಹೇಳಬೇಕಾದ್ರೆ ದೇವರಿಗೆ ಕಿವಿಗೊಡುವುದು ಅಂದರೆ ದೇವರ ವಾಕ್ಯವನ್ನು ನಾವು ಆಲಿಸುವಂಥದ್ದನ್ನು ಹೇಳುವಂಥದ್ದಾಗಿದೆ. ಅದು ದೇವರಿಗೆ ನಾವು ತೋರಿಸುವಂಥ ಒಂದು ನಿಷ್ಠೆಯನ್ನು ಕುರಿತಾಗಿ ಅದು ಹೇಳುವಂಥದ್ದಾಗಿರ್ತದೆ. ಒಂದು ವಿಧೇಯತೆಯನ್ನು ಅದು ಕುರಿತಾಗಿ ಹೇಳುವಂಥದ್ದಾಗಿರ್ತದೆ. ಯಜ್ಞ ಹೋಮಗಳಿಗಿಂತ ವಿಧೇಯತೆಯು ಬಹಳ ಮುಖ್ಯ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅಂದರೆ ದೇವರ ಬುದ್ಧಿವಾದವನ್ನು ಆಲಿಸುವುದು ಅಥವಾ ಕೇಳುವುದು ಆ ಒಂದು ಕಾರ್ಯವನ್ನು ಮಾಡಿದಂತೆ ಎಂಬುದಾಗಿ. ಉದಾಹರಣೆಗೆ ನಾವು ನೋಡಬೇಕಾದ್ರೆ ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಹೋಗೋದಾದರೆ ಅಥವಾ ನಾವು ಒಂದು ಊರುಗಳಿಗೆ ಹೋಗೋದಾದರೆ ಅಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇನ್ಸ್ಟ್ರಕ್ಷನ್ನ ಕೊಡುವಂಥವರಾಗಿರ್ತಾರೆ. ಈಗ ಒಂದು ಕ್ಲೈಂಬಿಂಗ್ ಮಾಡೋದಾದರೆ ಅಲ್ಲಿ ಯಾವ ರೀತಿಯಾಗಿ ನಾವು ಹಗ್ಗವನ್ನು ಹಿಡಿದುಕೊಳ್ಬೇಕು, ಯಾವ ರೀತಿಯಾಗಿ ನಾವು ಹತ್ತಿ ಮೇಲೆ ಹೋಗಬೇಕು, ಯಾವ ರೀತಿಯಾದಂಥ ಬಟ್ಟೆಗಳನ್ನ ಧರಿಸಿರಬೇಕು ಅಥವಾ ಯಾವ ರೀತಿಯಾಗಿ ಶೂಗಳನ್ನ ನಾವು ಹಾಕಿರಬೇಕು ಅನ್ನೋದಾಗಿ ಒಂದು ಇನ್ಸ್ಟ್ರಕ್ಷನ್ಗಳನ್ನ ಅವರು ಕೊಡ್ತಾ ಇರ್ತಾರೆ. ಅದೇ ರೀತಿಯಾಗಿ ನಾವು ಯಾವುದಾದ್ರೂ ಕಾರ್ಯಕ್ರಮಕ್ಕೆ ನಾವು ಹೋದರೆ ಎಲ್ಲಿ ನಾವು ಕೂತ್ಕೊಳ್ಬೇಕು, ಎಲ್ಲಿ ಸಾಲಾಗಿ ನಿಂತ್ಕೊಳ್ಬೇಕು ಅನ್ನೋಂಥ ಒಂದು ಇನ್ಸ್ಟ್ರಕ್ಷನ್ನ ಅಲ್ಲಿ ಬರೆದಿರ್ತದೆ. ಅದೇ ರೀತಿಯಾಗಿ ದೇವರು ಸಹ ನಮಗೆ ಅನೇಕ ರೀತಿಯಾದಂಥ ಇನ್ಸ್ಟ್ರಕ್ಷನ್ಗಳನ್ನ, ಅನೇಕ ರೀತಿಯಾದಂಥ ಆಜ್ಞೆಗಳನ್ನ, ಅನೇಕ ರೀತಿಯಾದಂಥ ಒಂದು ಉಪದೇಶಗಳನ್ನು ಆತನು ನಮಗೋಸ್ಕರವಾಗಿ ಕೊಟ್ಟಿದ್ದಾನೆ. ಈ ದಿನಮಾನಗಳಲ್ಲಿ ನಾವು ನೋಡಬೇಕಾದ್ರೆ ಗಂಡ ಹೆಂಡತಿಯ ಮಾತನ್ನು ಕೇಳೋದಿಲ್ಲ, ಹೆಂಡತಿ ಗಂಡನ ಮಾತನ್ನು ಕೇಳೋದಿಲ್ಲ, ಮಕ್ಕಳಿಗೆ ತಂದೆ ತಾಯಿಗಳ ಮಾತುಗಳನ್ನು ಕೇಳೋದಿಲ್ಲ, ಮಕ್ಕಳುಗಳು ಶಾಲೆಯಲ್ಲಿ ಹೋದರೆ ಶಿಕ್ಷಕರ ಮಾತುಗಳನ್ನು ಮಕ್ಕಳು ಕೇಳೋದಿಲ್ಲ. ಈ ರೀತಿಯಾಗಿ ಅನೇಕ ರೀತಿಯಾದಂಥ ಒಂದು ಕೇಳದೇ ಇರುವಂಥ ಒಂದು ಸನ್ನಿವೇಶಗಳನ್ನು ನಾವು ನೋಡ್ತಾ ಇರ್ತೀವಿ. ಮಕ್ಕಳುಗಳು ಈ ದಿನಮಾನಗಳಲ್ಲಿ ತಂದೆ ತಾಯಿಗಳ ಮಾತುಗಳನ್ನ ಕೇಳೋದಕ್ಕೆ ಅವರಿಗೆ ಒಪ್ಪಿಗೆನೇ ಆಗೋದಿಲ್ಲ. ತಮ್ಮ ಮನಸ್ಸು ಬಂದಂತೆ ಅವರು ನಡೆಯೋದನ್ನು ನಾವು ನೋಡ್ತೀವಿ. ನಾನು ನೆಮ್ಮದಿಯ ದಿನಗಳಲ್ಲಿ ನನ್ನೊಡನೆ ಮಾತನಾಡಿದಾಗ ಕೇಳಲೊಲ್ಲೆನು ಎಂದು ಹೇಳಿದಿ, ನನ್ನ ಮಾತನ್ನು ಕೇಳದಿರುವುದು ನಿನಗೆ ಬಾಲ್ಯದಿಂದಲೇ ಅಭ್ಯಾಸವಾಗಿದೆ ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುವಂಥದ್ದಾಗುತ್ತದೆ. ಅಂದರೆ ನಾವು ಚಿಕ್ಕಂದಿನಿಂದಲೇ ನಾವು ದೇವರ ವಾಕ್ಯವನ್ನು ಕೇಳುತ್ತಾ ಬೆಳೆಯುತ್ತಾ ಬರುವುದಾದರೆ ಅದು ನಮ್ಮ ಮನಸ್ಸಿನಲ್ಲಿ ಏನು ಮಾಡ್ತದೆ, ಮಾತನಾಡುವಂಥದ್ದಾಗಿರ್ತದೆ. ಹಾಗಾದರೆ ನಾವು ಯಾವ ವಿಚಾರದಲ್ಲಿ ದೇವರ ಮಾತನ್ನು ಕೇಳೋದಿಲ್ಲ, ಯಾವ ವಿಷಯದಲ್ಲಿ ನಾವು ದೇವರ ಮಾತನ್ನು ಕೇಳೋದಿಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದ ಮುಖಾಂತರವಾಗಿ ನಾವು ನೋಡಿಕೊಳ್ಳೋಣ. ನಮ್ಮ ಹೃದಯವು ಅಶುದ್ಧತೆಯಿಂದ ಕೂಡಿರುವಾಗ, ಯಾವಾಗ ನಮ್ಮ ಹೃದಯದಲ್ಲಿ ದೇವರಿಗೆ ಸ್ಥಳವನ್ನು ಕೊಡಲಾರದೆ ಸೈತಾನನಿಗೆ ನಾವು ಸ್ಥಳವನ್ನು ಕೊಡ್ತೇವೋ, ಸೈತಾನನಿಗೆ ಅವಕಾಶವನ್ನು ನಾವು ಹೃದಯದಲ್ಲಿ ನಾವು ಮಾಡಿಕೊಡ್ತೇವೋ, ಆಗ ನಾವು ದೇವರ ಮಾತಿಗೆ ಕಿವಿಗೊಡೋದಿಲ್ಲ. ಆದ್ದರಿಂದ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತಾರೆ, ಅವರು ಕರ್ಣಶುದ್ಧಿ ಇಲ್ಲದವರು, ಕೇಳಲಾರರು, ಯೆಹೋವನ ಮಾತು ಅವರಿಗೆ ತಿರಸ್ಕಾರ, ಅದರಲ್ಲಿ ಅವರಿಗೆ ಆನಂದವೇ ಇಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿರ್ತದೆ. ಯಾವಾಗ ನಮ್ಮ ಕರ್ಣಶುದ್ಧಿ ಇಲ್ಲದಿದ್ದಾಗ ಈ ಒಂದು ಕಿವಿಯಿಂದ ಕೇಳುವಂಥ ಮಾತುಗಳನ್ನ ನಾವು ಯಾವಾಗಲೂ ದೇವರ ಆಲಯಕ್ಕೆ ಹೋದಾಗ ನಾವೇನು ಮಾಡಿರ್ತೀವಿ ಅಂತಂದರೆ, ದೇವರ ಸೇವಕರು ಮಾಡುವಂಥ ವಾಕ್ಯವನ್ನು ಬಿಟ್ಟು ನಾವೇನು ಮಾಡ್ತೀವಿ, ಹೊರಗಡೆ ಬಂದು ನಮ್ಮ ಮೊಬೈಲ್ಗಳನ್ನ ಆಪ್ರೇಟ್ ಮಾಡಿಕೊಂಡು ಮೊಬೈಲ್ಗಳನ್ನ ನಾವು ನೋಡ್ತಾ ಇರ್ತೀವಿ. ದೇವರ ವಾಕ್ಯವನ್ನು ಕೇಳೋದಕ್ಕೆ ನಮಗೆ ಹೃದಯ ಸಿದ್ಧ ಆಗಿರೋದಿಲ್ಲ. ನಮ್ಮ ಮನಸ್ಸುಗಳನ್ನ ನಾವು ಸಿದ್ಧಪಡಿಸ್ಕೊಂಡು ದೇವಾಲಯಕ್ಕೆ ಬಂದಿರೋದಿಲ್ಲ. ನಮ್ಮ ಜ್ಞಾನ ಎಲ್ಲೋ ಇರ್ತದೆ. ಆದ್ದರಿಂದ ಇಲ್ಲಿ ಏನು ಹೇಳ್ತಾನೆ ದೇವರ ವಾಕ್ಯ, ನೀವು ಕೇಳಲಾರರು, ಯೆಹೋವನ ಮಾತು ನಮಗೆ ತಿರಸ್ಕಾರವಾಗಿದೆ, ಅದರಲ್ಲಿ ನಮಗೆ ಆನಂದವೇ ಇಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗುತ್ತದೆ. ಇದು ನಮಗೆ ಬಾಲ್ಯದಿಂದಲೇ ಅಭ್ಯಾಸ ಆಗಿಬಿಟ್ಟಿದೆ ಅಂತ ದೇವರನ್ನು ಹೇಳ್ತಾ ಇದ್ದಾನೆ. ನಿಮಗೆ ಬಾಲ್ಯದಿಂದಲೇ ಇದು ಅಭ್ಯಾಸ ಆಗಿಬಿಟ್ಟಿದೆ. ಅದಕ್ಕೆ ಈಗಿನ ಕಾಲದಂಥ ಮಕ್ಕಳಿಗೆ ನಾವು ಚಿಕ್ಕವರಿರುವಾಗಲಿಂದನೇ ನಾವು ದೇವರ ವಾಕ್ಯವನ್ನು ನಾವು ಕಲಿಸ್ಬೇಕು. ಚಿಕ್ಕವರಿದ್ದಾಗಲಿಂದನೇ ನಾವು ಪ್ರಾರ್ಥನೆಗಳನ್ನೇ ಮಕ್ಕಳಿಗೆ ಕಲಿಸ್ಬೇಕಾದಂಥ ಸನ್ನಿವೇಶ ಬಂದಿದೆ ಇವಾಗ. ಆದ್ದರಿಂದ ದೇವರು ಇಲ್ಲಿ ಹೇಳ್ತಾನೆ, ಯಾವಾಗ ದೇವರ ಮಾತನ್ನು ಕೇಳಿಲ್ಲ ಅಂತ ನಾವು ನಮ್ಮ ಹೃದಯವು ಅಶುದ್ಧತೆಯಿಂದ ಕೂಡಿದಾಗ,
ಹೃದಯವು ಎಲ್ಲಕ್ಕಿಂತ ವಂಚಕ, ಗುಣವಾಗದ ಒಂದು ರೋಗಕ್ಕೆ ಒಳಗಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಇಲ್ಲಿ ಹೃದಯದಲ್ಲಿ ಮಾಡುವಂಥ ಆಲೋಚನೆಗಳು ಏನು ಮಾಡ್ತವೆ, ಇಲ್ಲಿಗೆ ಹೋಗಿ ನಾವು ಮಾಡುವಂಥ ಕೆಲಸಗಳನ್ನ ಅದು ನಿರ್ದೇಶನ ಮಾಡುವಂಥದ್ದಾಗಿರ್ತದೆ. ಆದ್ದರಿಂದ ನಮ್ಮ ಹೃದಯವನ್ನು ನಾವು ಶುದ್ಧಿಯಾಗಿ ಇಟ್ಕೊಳ್ಬೇಕು, ದೇವರ ಮಾತನ್ನು ನಾವು ಕೇಳಬೇಕು. ಎರಡನೇದಾಗಿ, ಅನೇಕ ಸುಳ್ಳು ಧ್ವನಿಗಳು ಮಾತನಾಡುತ್ತಿರುವ ಜಗತ್ತಿನಲ್ಲಿ ದೇವರ ನಿಜವಾದ ಧ್ವನಿಯನ್ನು ಕೇಳುವುದು ಅತ್ಯಗತ್ಯವಾಗಿದೆ. ದೇವರ ನಿಜವಾದಂತಹ ಧ್ವನಿ ಯಾವುದು ಎಂಬುದಾಗಿ ನಾವು ಕಂಡುಕೊಳ್ಬೇಕು. ಅನೇಕ ಸುಳ್ಳು ಪ್ರವಾದನೆಗಳನ್ನ ಹೇಳ್ತಾ ಇದ್ದಾರೆ. ನಾವು ಈಗ ಸಬ್ಬತ್ತನ್ನು ಕುರಿತನಾಗಿ ನಾವು ಮಾತನಾಡಬೇಕಾದ್ರೆ, ಸಬ್ಬತ್ತು ಶನಿವಾರ ಅಲ್ಲ, ಅದು ಭಾನುವಾರ ಎಂಬುದಾಗಿ, ಭಾನುವಾರಕ್ಕೆ ಅದನ್ನು ಅನೇಕ ಜನರು ಭಾನುವಾರದಲ್ಲಿ ಅವರು ಆರಾಧನೆಯನ್ನು ಮಾಡುವಂಥವರಾಗಿರ್ತಾರೆ. ನಿಜವಾದಂಥ ಸತ್ಯವಾದಂಥ ಮಾತುಗಳನ್ನು ಬಿಟ್ಟು ನಾವು ಸುಳ್ಳಿನ ಧ್ವನಿಗೆ ನಾವು ಕಿವಿಗೊಡೋದನ್ನು ನಾವು ನೋಡ್ತೀವಿ. ಅನೇಕ ರೀತಿಯಲ್ಲಿ ಸಬ್ಬತ್ತನ್ನು ಕುರಿತು ಅನೇಕ ಜನರು ಸುಳ್ಳಾದಂಥ ಒಂದು ಮಾತುಗಳನ್ನು ಆಡ್ತಾರೆ. ನಾವು ಅದನ್ನು ನಂಬಿ ನಾವು ಏನು ಮಾಡ್ತೀವಿ, ಆ ಒಂದು ಕಡೆಗೆ ನಮ್ಮ ಮನಸ್ಸು ಹೋಲೋದನ್ನು ನಾವು ನೋಡ್ತೀವಿ. ಇಂಥ ಸಮಯದಲ್ಲಿ ನಾವು ದೇವರ ಮಾತನ್ನು ನಾವು ಕೇಳೋದೇ ಇಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ಕೀರ್ತನೆಯಲ್ಲಿ, ಪಾಪವು ದುಷ್ಟನ ಮನಸ್ಸಿನೊಳಗೆ ನುಡಿಯುತ್ತಿರುವುದರಿಂದ ಅವನ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ. ಯಾವಾಗ ಪಾಪವು ದುಷ್ಟನ ಮನಸ್ಸಿನೊಳಗೆ ನುಡಿತಾ ಇರ್ತದೋ ಆವಾಗ ಆತನಿಗೆ ದೇವರ ಭಯ ಇರೋದೇ ಇಲ್ಲ, ದೇವರ ಭಯನೇ ಆತನಿಗೆ ಇರೋದಿಲ್ಲ. ಅದು ಅವನನ್ನು ನಿನ್ನ ತಪ್ಪು ಬಯಲಿಗೆ ಬರುವುದಿಲ್ಲ, ಹೇಯವಾಗುವುದಿಲ್ಲ ಎಂದು ಊದಿಬಿಡುತ್ತದೆ. ಆ ಪಾಪ ಅನ್ನಂಥದ್ದು ನಮ್ಮ ಮನಸ್ಸಿನೊಳಗೆ ಇದ್ದಾಗ ಅದೇನು ಮಾಡ್ತದೆ, ನಮ್ಮನ್ನು ಊದು ಬಿಡ್ತದೆ. ಏನಂತ, ನಿನ್ನ ತಪ್ಪು ಬಯಲಿಗೆ ಬರೋದೇ ಇಲ್ಲ, ನೀನು ಮಾಡ್ತಾ ಇರೋದೆಲ್ಲ ಸರಿ, ನಿನ್ನ ತಪ್ಪು ಬಯಲಿಗೆ ಬರೋದೇ ಇಲ್ಲ ಎಂಬುದಾಗಿ ಅದು ನಮ್ಮನ್ನು ಊದು ಬಿಡ್ತದಂತೆ. ಆದ್ದರಿಂದ ಅದನ್ನು ನಾವು ಅನುಸರಿಸಬಾರ್ದು. ನಮ್ಮ ಮನಸ್ಸಿನಲ್ಲಿ ನಮ್ಮ ಅನೇಕ ಸುಳ್ಳು ಧ್ವನಿಗಳು ಹೇಳ್ಬೇಕಾದ್ರೂ ನಾವು ಸತ್ಯವಾದಂಥ ಒಂದು ಮಾರ್ಗದಲ್ಲಿ ನಾವು ನಡಿಬೇಕು, ಸತ್ಯವಾದಂಥ ವಾಕ್ಯಗಳನ್ನು ನಾವು ಓದಬೇಕು, ಸತ್ಯವಾದಂಥ ದಾರಿಯಲ್ಲಿ ನಾವು ನಡಿಬೇಕು. ಅದಕ್ಕೆ ಜ್ಞಾನೋಕ್ತಿಗಳಲ್ಲಿ 1ನೇ ಅಧ್ಯಾಯ 24-25 ವಚನಗಳನ್ನ ನಾವು ನೋಡಿಕೊಳ್ಬೇಕಾದ್ರೆ ಅಲ್ಲಿ ದೇವರು ಹೇಳ್ತಾನೆ, ನಾನು ಕರೆದಾಗ ನೀವು ತಿರಸ್ಕರಿಸಿದಿರಿ. ಯಾವಾಗ ದೇವರು ಕರೆದ್ರು ನಮ್ಮನ್ನು, ಯಾವಾಗ ಕರೆದ್ರು ನಮ್ಮನ್ನು ಎಂಬುದಾಗಿ ನಮ್ಮ ಮನಸ್ಸಿನಲ್ಲಿ ನಾವು ಪ್ರಶ್ನೆ ಬರ್ಬೋದು. ನೀನು ದೇವಾಲಯದಲ್ಲಿ ನಾನು ನಿನಗೋಸ್ಕರವಾಗಿ ಕಾಯ್ತಾ ಇದ್ದೆ, ನಿನ್ನ ಸಬ್ಬತ್ ದಿನದಲ್ಲಿ ನೀನು ದೇವಾಲಯಕ್ಕೆ ಬರಲಿಲ್ಲ. ಅನೇಕ ಉಪವಾಸ ಪ್ರಾರ್ಥನಾ ಕೂಟಗಳು ದೇವಾಲಯದಲ್ಲೇ ನಡೀತಾ ಇದೆ, ನೀನು ಬರಲಿಲ್ಲ. ಅದಕ್ಕೋಸ್ಕರವಾಗಿ ಅನೇಕ ಮೀಟಿಂಗ್ಗಳು ನಡೀತು, ನಿನಗೆ ಎವಾಂಜಲಿಸ್ಟಿಕ್ ಮೀಟಿಂಗ್ ನಡೀತು, ಆದ್ರೂ ನೀನು ದೇವಾಲಯಕ್ಕೆ ಬರಲಿಲ್ಲ. ದೇವಾಲಯದಲ್ಲಿ ನಾನು ನಿನಗೋಸ್ಕರವಾಗಿ ನಾನು ಕಾಯ್ದುಕೊಳ್ತಾ ಇದ್ದೆ ಎಂಬುದಾಗಿ ದೇವರು ಹೇಳ್ತಾನೆ. ಆದರೆ ನಾವೇನು ಮಾಡ್ತೀವಪ್ಪ ಅಂತಂದರೆ, ನಮ್ಮ ಒಂದು ಮನಸ್ಸು, ನಮ್ಮ ಒಂದು ಬುದ್ಧಿ ಯಾವ ಕಡೆಗೆ ಹೋಲ್ತಾ ಇರ್ತದೆ, ಸೈತಾನನ ಕಡೆಗೆ ಹೋಲಿ ನಾವು ಅದನ್ನು ಮಾಡೋದಕ್ಕೆ ನಾವು ತಯಾರಿರೋದಿಲ್ಲ. ಎರಡನೇದಾಗಿ ಹೇಳ್ತಾನೆ ದೇವರು, ನಾನು ಕೈ ಚಾಚಿದರೂ ಯಾರೂ ಗಮನಿಸಲಿಲ್ಲ. ನನ್ನ ಮಗಳೇ, ನನ್ನ ಮಗನೇ, ನಾನು ನಿಮ್ಮನ್ನು ಏನು ಮಾಡ್ತೀನಿ, ಚಿನ್ನದ ಬೀದಿಗಳಲ್ಲಿ ನಾನು ಕರೆದುಕೊಂಡು ನಿಮಗೆ ಹೋಗುತ್ತೇನೆ ಎಂಬುದಾಗಿ ದೇವರು ಕೈ ಚಾಚಿ ಕರಿತಾ ಇದ್ದಾನೆ. ನಾವೇನು ಮಾಡಿದ್ದೀವಿ, ದೇವರ ಒಂದು ಕೈ ಚಾಚಿ ಕರೆಯೋದನ್ನು ನಾವು ತಿರಸ್ಕಾರ ನಾವು ಮಾಡ್ತಾ ಇದ್ದೀವಿ. ನಾವೇನು ಮಾಡ್ತಿದ್ವಿ, ಸೈತಾನನ ಕೈಗಳನ್ನು ಹಿಡಿದುಕೊಂಡು ನಾವು ಪಾತಾಳಕ್ಕೆ, ನಾಶನಕ್ಕೆ ಹೋಗುವಂಥ ದಾರಿಯಲ್ಲಿ ನಾವು ನಡೀತಾ ಇದ್ದೀವಿ. ಬುದ್ಧಿವಾದವನ್ನು ಲಕ್ಷ್ಯಕ್ಕೆ ತರಲಿಲ್ಲ. ದೇವರು ಅನೇಕ ಬಾರಿ ನಮಗೆ ಬುದ್ಧಿವಾದಗಳನ್ನು ಕೊಡುವಂಥ ವಾಕ್ಯಗಳನ್ನು ದೇವರು ನಮಗೆ ಕೊಡ್ತಾ ಇರ್ತಾನೆ. ನೀವು ಇಂಥ ಕಾರ್ಯ ಮಾಡ್ತಾ ಇರೋದು ಸರಿ ಇಲ್ಲ, ನೀವು ಈ ರೀತಿಯಾಗಿ ಮಾಡ್ತಾ ಇರೋದು ಸರಿ ಇಲ್ಲ ಎಂಬುದಾಗಿ ಅನೇಕ ವಾಕ್ಯಗಳ ಮೂಲಕವಾಗಿ ಅಥವಾ ಸೇವಕರ ಮೂಲಕವಾಗಿ ದೇವರು ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಆದ್ರೂ ಸಹ ನಾವು ಎಚ್ಚರಿಕೆಯನ್ನು ನಾವು ತೆಗೆದುಕೊಳ್ಳಲಿಲ್ಲ. ಬುದ್ಧಿವಾದವನ್ನು ನಾವು ಏನು ಮಾಡಲಿಲ್ಲ, ಲಕ್ಷ್ಯಕ್ಕೆ ತಂದುಕೊಳ್ಳಲಿಲ್ಲ. ನಮ್ಮನ್ನು ನಾವು ಏನು ಮಾಡ್ಕೊಂಡ್ವಿ, ಹೆಚ್ಚಿಸ್ಕೊಂಡು ನಾವೇನು ಮಾಡಿದ್ವಿ, ದೇವರ ಬುದ್ಧಿವಾದಕ್ಕೆ ನಾವು ಕೈಗೊಳ್ಳಲಿಲ್ಲ. 4ನೇದಾಗಿ ಹೇಳ್ತದೆ, ತಿದ್ದುಪಾಟನ್ನು ಬೇಡವೆಂದು ತಳ್ಳಿಬಿಟ್ಟಿದ್ದಿ. ದೇವರು ಯಾವಾಗ ನಮ್ಮನ್ನು ತಿದ್ದೋದಕ್ಕೆ ಹೋಗ್ತಾನೋ ಆದ್ರೂ ಅನೇಕ ಕಷ್ಟಗಳು ನಮ್ಮ ಬಳಿಗೆ ಬರ್ತಾ ಇರ್ತದೆ. ಅದರಿಂದ ನಾವು ಅನೇಕ ಸ್ಥಿತಿಗತಿಗಳನ್ನ ಅನುಭವಿಸ್ತಾ ಇರ್ತೀವಿ. ಆದ್ರೂ ಸಹ ಮತ್ತೆ ಅದರಿಂದ ಚೇತರಿಸ್ಕೊಂಡ್ಮೇಲೆ ಮತ್ತೆ ನಾವು ಅದೇ ಒಂದು ಪಾಪದ ಒಂದು ಕೂಪಕ್ಕೆ ನಾವು ಹೋಗೋದನ್ನು ನಾವು ನೋಡ್ತೀವಿ. ದೇವರ ತಿದ್ದುಪಾಟನ್ನು ನಾವು ಏನು ಮಾಡಿದ್ದೀವಿ, ಬೇಡವೆಂಬುದಾಗಿ ನಾವು ತಿರಸ್ಕಾರ ಮಾಡಿದ್ದೀವಿ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆ ಜಾಡನ್ನು ಗಮನಿಸು. ನೀನು ಏನಾಗಿದೆ, ನೀನು ಏನು ಮಾಡ್ತಿದ್ಯಾ, ಅವೆಲ್ಲವುಗಳನ್ನ ದೇವ್ರ ಮುಂದೆ ಒಪ್ಕೊಂಡು ನೀನು ಬಿಟ್ಟುಬಿಡು.
ಪಾಪಗಳನ್ನು ನೀನು ಒಪ್ಕೊಂಡು ಬಿಟ್ಟುಬಿಟ್ರೆ ನಿನಗೆ ಆಶೀರ್ವಾದ ದೊರೆಯುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೇವರ ಬುದ್ಧಿವಾದವನ್ನು ನಾವು ಲಕ್ಷ್ಯಕ್ಕೆ ತಂದುಕೊಳ್ಳಿಲ್ಲ ಅಂದರೆ, ಅದನ್ನು ಬೇಡವೆಂದು ತಳ್ಳಿ ಬಿಡೋದಾದರೆ ಅದರಿಂದ ಅನೇಕ ತೊಂದರೆಗಳು ನಮಗೆ ಉಂಟಾಗೋದನ್ನು ನಾವು ನೋಡುವಂಥವರಾಗಿದ್ದಾರೆ. ಹಾಗಾದರೆ ದೇವರ ಬುದ್ಧಿವಾದವನ್ನು ತಿರಸ್ಕರಿಸುವವರ ಸ್ಥಿತಿಗತಿ ಏನಾಗುತ್ತದೆ ಎಂಬುದಾಗಿ ನಾವು ನೋಡಬೇಕಾದ್ರೆ, ನಾವು ಆಗಲೇ ಅರಸನಾದಂಥ ಉಜ್ಜೀಯನನ್ನು ಕುರಿತು ಅನೇಕ ವಿಚಾರಗಳನ್ನು ನಾವು ಕಲಿತುಕೊಂಡಿದ್ದೇವೆ. ಉಜ್ಜೀಯನು ಯಾವ ರೀತಿಯಾಗಿ ಬಲಿಷ್ಠನಾದ ಮೇಲೆ ಗರ್ವಿಷ್ಠನಾಗಿ ಆತನು ಭ್ರಷ್ಟನಾದನು ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ಮಹಾಯಾಜಕನಾದಂಥ ಅಜರ್ಯ, ಅವನೊಟ್ಟಿಗೆ ಅನೇಕ 80 ಮಂದಿ ಯಾಜಕರು ಇದ್ದಾಗಲೂ ಸಹ ಅವರ ಮಾತನ್ನು ಕೇಳದೆ ದೇವರ ಧೂಪವನ್ನು ಆತನು ಹಾಕೋದಕ್ಕೆ ಹೋಗೋದನ್ನು ನಾವು ನೋಡ್ತೀವಿ. ಆದ್ದರಿಂದ ಜೀವಮಾನದಿಂದಿರುವವರೆಗೂ ಆತನು ಏನು ಮಾಡ್ತಾನೆ, ಕುಷ್ಠರೋಗಿಯಾಗಿ ಅವನು ದೇವರ ಆಲಯಕ್ಕೆ ಬಾರದಂತೆ ಬಹಿಷ್ಕೃತನಾದದನ್ನು ನಾವು ನೋಡ್ತೀವಿ. ಯಾವ ರೀತಿಯಾಗಿ ನಾವು ಹಠದ ಸ್ವಭಾವಕ್ಕೆ ನಾವು ಇರೋದಾದರೆ ನಾವು ಯಾವ ರೀತಿಯಾಗಿ ಹಾಕ್ತೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳಿರೋದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ನಾವು ಮುಂದಿನ ವಾಕ್ಯದಲ್ಲಿ ಹೇಳ್ತಾನೆ, ದೇವರು ಯಾವ ರೀತಿಯಾದಂಥ ಸ್ಥಿತಿಗತಿಗಳು ದೇವರ ಮಾತನ್ನು ಕೇಳಲಿಲ್ಲ ಅಂತಂದರೆ ಯಾವ ರೀತಿಯ ಸ್ಥಿತಿಗತಿಗಳು ಬರ್ತವೆ ಎಂಬುದಾಗಿ ನೋಡೋದಾದರೆ, ಬಿರುಗಾಳಿಯಂತೆ ಅಪಾಯವು ನಿಮಗೆ ಬರುವುದು, ತುಫಾನಿನಂತೆ ಆಪತ್ತು, ಶ್ರಮೆ, ಸಂಕಟಗಳು ನಿಮಗೆ ಬರುವಂಥದ್ದಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳುವಂಥದ್ದಾಗಿರ್ತದೆ. ಯಾಕೆ ಅಂತ ಆ ರೀತಿಯಾದಂಥ ಬಿರುಗಾಳಿ ಬರ್ತದೆ, ತುಫಾನು, ಆಪತ್ತು, ಶ್ರಮೆ, ಸಂಕಟ ಬರ್ತದಪ್ಪ ಅಂತಂದರೆ, ಯಾಕೆಂದರೆ ದೇವರ ಯೆಹೋವನ ಭಯಭಕ್ತಿಗೆ ನಿನಗೆ ಮನಸ್ಸಿಲ್ಲದೆ ಹೋಯಿತು, ತಿಳುವಳಿಕೆಯನ್ನು ನೀನು ಹಾಗೆ ಮಾಡಿದ್ದೀಯಾ ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುವಂಥದ್ದಾಗಿರ್ತದೆ. ಆ ಆಪತ್ತಿನಲ್ಲಿ ದೇವರೇನು ಮಾಡ್ತಾರಂತೆ, ನಿನ್ನ ಆಪತ್ತಿನಲ್ಲಿ ನಾನು ನಗುವೆನು, ಪರಿಹಾಸ್ಯ ಮಾಡುವೆನು ಎಂಬುದಾಗಿ ದೇವರು ಹೇಳುವಂಥದ್ದಾಗಿದ್ದಾನೆ. ಯಾಕೆ ದೇವರು ಪರಿಹಾಸ್ಯವನ್ನು ಮಾಡ್ತಾನೆ, ಯಾಕೆ ದೇವರು ನಗ್ತಾನೆ, ಆತನ ಆಲೋಚನೆಯನ್ನು ನಾವೇನು ಮಾಡಲಿಲ್ಲ, ಕೇಳಲಲ್ಲದೆ ಹೋದದ್ದರಿಂದ ಆತನು ನಗುವಂಥವನಾಗಿರ್ತಾನೆ, ನಮ್ಮನ್ನು ಪರಿಹಾಸ್ಯ ಮಾಡುವಂಥವನಾಗಿರ್ತಾನೆ. ನಾವು ಅನೇಕ ಬಾರಿ ಮೊರೆ ಇಟ್ಟಾಗಲೂ, ನಾವು ಅನೇಕ ಬಾರಿ ಪ್ರಾರ್ಥನೆಯನ್ನು ಮಾಡಿದಾಗಲೂ ನಮಗೆ ಉತ್ತರ ಸಿಗೋದಿಲ್ಲ. ಯಾಕಪ್ಪ ಉತ್ತರ ಸಿಗಲಿಲ್ಲಪ್ಪ ಅಂತಂದರೆ, ನನ್ನ ಗದರಿಕೆಯನ್ನು ನೀನು ತಾತ್ಸಾರ ಮಾಡಿದ್ದೀಯಾ, ನಾನು ಗದರಿಸುವಾಗ ನೀನು ತಗೊಳ್ಳಿಲ್ಲ, ನೀನು ಏನಾಗುತ್ತೋ ಅನ್ನೋದನ್ನು ನೀನು ನೋಡಲಿಲ್ಲ, ಏನು ಮಾಡಿದೆ, ನೀನು ತಾತ್ಸಾರವನ್ನು ಮಾಡಿದೆ. ಅದಕ್ಕೋಸ್ಕರವಾಗಿ ನೀನು ಮೊರೆ ಇಟ್ಟರೂ ನಾನು ಉತ್ತರ ಕೊಡೋದಿಲ್ಲ, ಆ ಥರದಿಂದ ನೀನು ಹುಡುಕಿದರೂ ಸಹ ನಾನು ಸಿಕ್ಕೋದಿಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿರ್ತದೆ. ಆದುದರಿಂದ ಯೆಹೋವನು ತನ್ನ ಸೇವಕರ ಪ್ರವಾದಿಗಳನ್ನೆಲ್ಲ ನಿಮ್ಮ ಬಳಿಗೆ ಸಾವಕಾಶ ಮಾಡದೆ ಕಳಿಸಿದರೂ ಸಹ ನೀವು ಕೇಳಲಿಲ್ಲ, ಕಿವಿಗೊಡಲಿಲ್ಲ ಎಂಬುದಾಗಿ ದೇವರ ವಾಕ್ಯವು ಯೆರೆಮೀಯನ ಪ್ರವಾದನೆ ಗ್ರಂಥ 25ನೇ ಅಧ್ಯಾಯ 14ನೇ ವಚನದಲ್ಲಿ ಹೇಳುವಂಥದ್ದಾಗಿರ್ತದೆ. ಅನೇಕ ಸೇವಕರುಗಳು ಬಂದು ನಾವು ಚಿಕ್ಕಂದರಿಂದ ಹಿಡಿದು ಈ ಒಂದು ವಯಸ್ಸಿನ ಮಟ್ಟದವರೆಗೂ ಅನೇಕ ದೇವರ ವಾಕ್ಯವನ್ನು ನಾವು ಕೇಳ್ತಾನೆ ಇರ್ತೀವಿ. ವಾರ ಪ್ರತಿ ವಾರದಲ್ಲೂ ನಾವು ದೇವರ ವಾಕ್ಯವನ್ನು ಕೇಳ್ತೀವಿ. ಮಧ್ಯವರ್ತಿ ಕೂಟಗಳಲ್ಲೂ ಸಹ ನಾವು ದೇವರ ವಾಕ್ಯವನ್ನು ಕೇಳ್ತಾ ಇರ್ತೀವಿ. ಮೀಟಿಂಗ್ಗಳು ಇಟ್ಕೊಂಡಾಗ್ಲೂ ದೇವರ ವಾಕ್ಯ ಕೇಳ್ತಾ ಇರ್ತೀವಿ. ಆದ್ರೂ ಸಹ ನಮ್ಮ ದಿನನಿತ್ಯದ ಮಾಡುವಂತಹ ಎಲ್ಲ ಒಂದು ಪಾಪಗಳನ್ನ ಮತ್ತೆ ನಾವು ಮಾಡ್ತಾನೆ ಇರ್ತೀವಿ. ಆದುದರಿಂದ ದೇವರ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ, ಆದುದರಿಂದ ಅವರು ತಮ್ಮ ನಡತೆಯ ಫಲವನ್ನು ಅನುಭವಿಸುವರು. ನಾವು ಯಾವ ರೀತಿಯಾಗಿ ಕೆಟ್ಟತನಕ್ಕೆ ನಾವು ನಡಿತೀವೋ ಅದರಿಂದ ಬರುವಂಥ ಫಲವನ್ನು ನಾವೇನು ಮಾಡಬೇಕು, ಅನುಭವಿಸುವಂಥವರಾಗಿರಬೇಕು. ದೇವರು ಏನು ಮಾಡ್ತಾನೆ, ಏನು ಹೇಳ್ತಾನಪ್ಪ ಅಂತಂದರೆ, ನೀನು ಯಾವಾಗ ನನ್ನ ಕರೆದಾಗ ನೀನು ಕೇಳಲಿಲ್ಲ, ನನ್ನ ಗದರಿಕೆಯನ್ನು ನೀನು ತಿರಸ್ಕರಿಸ್ತೆ, ನೀನು ನನ್ನ ಭಯಭಕ್ತಿಗೆ ನೀನು ಮನಸ್ಸನ್ನು ಕೊಡಲಿಲ್ಲ, ನನ್ನ ತಿಳುವಳಿಕೆಯನ್ನು ನೀನೇನು ಮಾಡಿದೆ, ಹಾಗೇ ಮಾಡಿದೆ. ಈ ಎಲ್ಲವನ್ನು ದೇವರು ಆವಾಗ ನಮ್ಮ ನೆನಪಿಗೆ ತರುವಾತನಾಗಿದ್ದಾನೆ. ನನ್ನ ಆಲೋಚನೆಗಳನ್ನು ನೀನು ಕೇಳಲೇ ಇಲ್ಲ, ನಿನ್ನ ಆಲೋಚನೆ ಪ್ರಕಾರವಾಗೇ ನಡೆದೆ. ಯಾಕಂದರೆ ದೇವರ ಆಲೋಚನೆ ಏನಾಗಿರ್ತದಪ್ಪ ಅಂತಂದರೆ, ಭೂಮಿ ಆಕಾಶದಷ್ಟು ಉನ್ನತವಾಗಿರ್ತದೆ. ನಾವು ಭೂಮಿಯ ಮಟ್ಟಕ್ಕೆ ನಾವು ಆಲೋಚನೆಯನ್ನು ಮಾಡೋದಾದರೆ, ದೇವರ ಆಲೋಚನೆಯು ಆಕಾಶದ ಮಟ್ಟದವರೆಗೂ ಇರ್ತದೆ. ಆದ್ದರಿಂದ ನಾವೇನು ಮಾಡ್ತಾ ಇಲ್ಲ, ದೇವರ ಆಲೋಚನೆಯನ್ನು ನಾವು ಕೇಳ್ತಾ ಇಲ್ಲ, ಆತನ ಗದರಿಕೆಯನ್ನು ನಾವು ತಾತ್ಸಾರ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ದೇವರು ಹೇಳ್ತಾನೆ, ನಿನಗೆ ಬಿರುಗಾಳಿಯಂತೆ ಅಪಾಯ ಸಂಭವಿಸಿದ್ರೂ ನಾನು ನಿನ್ನನ್ನು ನೋಡೋದಿಲ್ಲ, ತುಫಾನಿನಂತೆ ನಿನಗೆ ಆಪತ್ತು, ಶ್ರಮೆ, ಸಂಕಟಗಳು ಬಂದು ಒದಗಿದರೂ ನಾನು ನಿನ್ನನ್ನು ನೋಡೋದಿಲ್ಲ, ನಿನ್ನನ್ನು ಆಪತ್ತಿನಲ್ಲಿ ನಾನು ನಿನ್ನನ್ನು ನಗ್ತೀನಿ, ನಿನ್ನ ಬಗ್ಗೆ ನಾನು ಪರಿಹಾಸ್ಯವನ್ನು ಮಾಡ್ತೇನೆ, ನೀನು ಮೊರೆ ಇಟ್ಟರೂ ನಾನು ಕೇಳೋದಿಲ್ಲ, ಉತ್ತರ ಕೊಡೋದಿಲ್ಲ ಎಂಬುದಾಗಿ ಬಹಳ ಕಠಿಣವಾಗಿ ದೇವರು ಇಲ್ಲಿ ಹೇಳುವಂಥವನಾಗಿದ್ದಾನೆ. ನಾವು ಕಡೆಯ ದಿವಸಗಳಲ್ಲಿ ಇದ್ದೇವೆ. ನಾವು
ಕೊನೆಯ ದಿನಮಾನಗಳಲ್ಲಿ ಅನ್ನದ ಬರವಲ್ಲ, ನೀರಿನ ಬರವಲ್ಲ, ದೇವರ ವಾಕ್ಯದ ಬರವು ನಮ್ಮನ್ನು ಆವರಿಸಿಕೊಳ್ಳುವಂಥದ್ದಾಗಿರ್ತದೆ. ಆದ್ದರಿಂದ ನಮ್ಮ ಹೃದಯದ ಹಲಗೆಯ ಮೇಲೆ ದೇವರ ವಾಕ್ಯಗಳನ್ನು ನಾವು ಬರೆದುಕೊಳ್ಳಬೇಕು. ದೇವರು ಹೇಳಿದಂಥ ಮಾತುಗಳನ್ನು ನಾವು ಕೈಗೊಂಡು ನಡೆಯುವಂಥವರಾಗಿರಬೇಕು. ದೇವರಿಗೆ ನಾವು ಭಯಪಟ್ಟು ನಾವು ಜೀವಿಸುವಂಥವರಾಗಿರಬೇಕು. ಆಗ ತಾನೇ ದೇವರು ನಮ್ಮ ವಿಚಾರದಲ್ಲಿ ಒಳ್ಳೊಳ್ಳೆಯ ಆಲೋಚನೆಗಳನ್ನು ಹಾಕಿಕೊಳ್ಳುತ್ತಾನೆ, ಒಳ್ಳೊಳ್ಳೆಯ ಯೋಜನೆಗಳನ್ನು ಆತನು ಹಾಕಿಕೊಳ್ಳುವಂಥವನಾಗಿದ್ದಾನೆ. ಒಳ್ಳೊಳ್ಳೆಯ ರೀತಿಯಲ್ಲಿ ನಮ್ಮನ್ನು ಅಭಿವೃದ್ಧಿಯತ್ತ ನಡೆಸ್ತಾ ಹೋಗ್ತಾನೆ. ದೇವರ ವಾಕ್ಯದಲ್ಲಿ ನಮ್ಮನ್ನು ಬೆಳೆಸುತ್ತಾ ಆತನು ಹೋಗುವಂಥವನಾಗಿದ್ದಾನೆ. ದೇವರ ಮಾತಿಗೆ ನಾವು ಕಿವಿಗೊಡಬೇಕು. ದೇವರ ಬುದ್ಧಿವಾದವನ್ನು ನಾವು ತಿರಸ್ಕರಿಸಬಾರ್ದು. ದೇವರು ಯಾವಾಗಲೂ ಪ್ರತಿಯೊಂದು ಕ್ಷಣದಲ್ಲಿಯೂ ಪವಿತ್ರಾತ್ಮನನ್ನು ನಮ್ಮ ಸಹಾಯಕ್ಕಾಗಿ ಆತನು ಕಳಿಸಿದ್ದಾನೆ. ನಾವು ಯಾವಾಗ ಆ ಮಾರ್ಗವನ್ನು, ದೇವರ ಮಾರ್ಗವನ್ನು ಬಿಟ್ಟು ಸೈತಾನನ ಮಾರ್ಗದಲ್ಲಿ ಅಥವಾ ಪಾಪದ ಮಾರ್ಗದಲ್ಲಿ ಹೋಗ್ತಾ ಇರ್ತೀವೋ, ಆಗ ಪವಿತ್ರಾತ್ಮನು ನಮ್ಮನ್ನು ಎಚ್ಚರಿಸುವಂಥವನಾಗಿರ್ತಾನೆ. ನೀನು ಹೋಗುತ್ತಿರುವಂಥ ದಾರಿ ತಪ್ಪಾಗಿದೆ, ನೀನು ಹೋಗುತ್ತಿರುವಂಥ ಮಾರ್ಗ ತಪ್ಪಾಗಿದೆ, ಪಾಪಕ್ಕೆ ಅದು ನಡೆಸುವಂಥದ್ದಾಗುತ್ತದೆ. ಆದ್ದರಿಂದ ನೀನು ನಿತ್ಯ ಜೀವದ ಮಾರ್ಗವನ್ನು ನೀನು ನಡೆಯುವುದಾಗಿ ಅದು ನಮ್ಮನ್ನು ಯೋಜನೆಯತ್ತ ನಡೆಸಿದಾಗಲೂ ಸಹ ನಾವೇನು ಮಾಡ್ತೀವಿ, ನಮ್ಮ ಆಲೋಚನೆಗಳ ಪ್ರಕಾರವಾಗಿ ನಾವು ನಡೀತಾ ಇರ್ತೀವಿ. ಆದ್ದರಿಂದ ದೇವರು ಅನೇಕ ಹೇಳ್ತಾರೆ, ಸ್ವಂತ ಕುಯುಕ್ತಿಗಳನ್ನು ಹೊಟ್ಟೆ ತುಂಬ ಉಣ್ಣಬೇಕಾಗುವುದು. ನಾವು ನಮ್ಮ ಆಲೋಚನೆಗಳ ಪ್ರಕಾರವಾಗಿ ನಡೆದು ನಮ್ಮ ಬುದ್ಧಿಗೆ ತಿಳಿದಂಥ ರೀತಿಯಲ್ಲಿ ನಾವು ನಡ್ಕೊತಾ ಹೋದರೆ ನಾವೇನು ಮಾಡ್ತೀವಿ ಅಂತೆ, ನಮ್ಮ ಸ್ವಂತ ಕುಯುಕ್ತಿಗಳನ್ನು ಹೊಟ್ಟೆ ತುಂಬ ಉಣ್ಣಬೇಕಾಗುತ್ತದೆ. ನಾವು ಮಾಡಿದಂಥ ಪಾಪದ ಫಲವನ್ನು ನಾವು ಅನುಭವಿಸಬೇಕಾಗ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಪಾಪವು ಕೊಡುವ ಸಂಬಳ ಮರಣ ಎಂಬುದಾಗಿ. ಪಾಪ ನಮಗೇನನ್ನು ತಂದು ಕೊಡುವಂಥದ್ದಾಗಿದೆ, ಮರಣವನ್ನು ತಂದು ಕೊಡುವಂಥದ್ದಾಗಿರ್ತದೆ. ದೇವರ ವಾಕ್ಯದಿಂದ ನಮಗೆ ನಿತ್ಯ ಜೀವವು ಸಿಗುವಂಥದ್ದಾಗಿರ್ತದೆ. ನಿತ್ಯ ಜೀವವನ್ನು ಬಿಟ್ಟು ನಾವು ಪಾಪದ ಕಡೆಗೆ ನಾವು ತಿರುಗಬಾರದು ಎಂಬುದೇ ದೇವರ ಒಂದು ಉದ್ದೇಶವಾಗಿರ್ತದೆ. ಆದ್ದರಿಂದ ದೇವರು ನಮಗೆ ಹೇಳ್ತಾ ಇದ್ದಾನೆ, ನನ್ನ ಮಾತಿಗೆ ಕಿವಿಗೊಡುವವನಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು ಎಂಬುದಾಗಿ. ಯಾರು ದೇವರ ಮಾತಿಗೆ ಕಿವಿಗೊಡುತ್ತಾರೋ, ಯಾರು ಕೇಡಿನಗೆ ಅವರು ಭಯಪಡುತ್ತಾರೋ, ಅವರು ಏನು ಮಾಡ್ತಾರಂತೆ, ಸುರಕ್ಷಿತವಾಗಿರ್ತಾರೋ. ದೇವರ ವಾಕ್ಯದಲ್ಲಿ ಯಾರು ಮನಸ್ಸಿಟ್ಟು ದೇವರ ವಾಕ್ಯವನ್ನು ಕೇಳ್ತಾರೋ, ದೇವರ ಮಾತುಗಳಿಗೆ ಅವರು ಕಿವಿಗೊಡ್ತಾರೋ, ಅವರು ಸುರಕ್ಷಿತವಾಗಿ ಇರ್ತಾರೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುವಂಥವರಾಗಿದ್ದಾವೆ. ದೇವರು ಈ ದಿನದಲ್ಲಿ ನಮ್ಮನ್ನು ಕರೀತಾ ಇದ್ದಾನೆ, ತನ್ನ ಕರಗಳನ್ನು ಚಾಚಿ ನಮ್ಮನ್ನು ಕರೆಯುವಾತನಾಗಿದ್ದಾನೆ. ನಾವು ಆತನ ಕರೆಗೆ ನಾವು ತಿರಸ್ಕಾರ ಮಾಡೋದು ಬೇಡ. ಆತನು ಕೈ ಚಾಚಿದಾಗ ನಾವು ಆತನ ಗಮನಿಸದೇ ಇರಬಾರದು ಎಂಬುದಾಗಿ ಹೇಳ್ತಾ ಇದ್ದಾನೆ. ಆತನ ಬುದ್ಧಿವಾದವನ್ನು ನಾವು ಲಕ್ಷ್ಯಕ್ಕೆ ತೆಗೆದುಕೊಳ್ಳಬೇಕು ಮತ್ತು ನಾವು ಏನು ಮಾಡಬೇಕು, ದೇವರ ತಿದ್ದುಪಾಟನ್ನು ಬೇಡ ಎಂಬುದಾಗಿ ನಾವು ಅನ್ನಬಾರದು. ಪ್ರೀತಿಯ ನನ್ನ ವಿಶ್ವಾಸಿಗಳೇ, ನಮ್ಮನ್ನು ನಾವು ಈ ದಿನದಲ್ಲಿ ಪ್ರಶ್ನೆಯನ್ನು ಮಾಡಿಕೊಳ್ಳೋಣ, ನಮ್ಮ ಹೃದಯವನ್ನು ನಾವು ಪರೀಕ್ಷೆಯನ್ನು ಮಾಡಿಕೊಳ್ಳೋಣ. ನಾವು ದೇವರ ಕರೆಗೆ ತಿರಸ್ಕರಿಸಿದ್ದೀವ, ಅಥವಾ ನಾವು ದೇವರು ಕೈ ಚಾಚಿದಾಗ ನಾವು ಗಮನಿಸಲಿಲ್ಲವ, ನಾವು ದೇವರ ಬುದ್ಧಿವಾದವನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಲಿಲ್ಲವ, ಅಥವಾ ದೇವರ ತಿದ್ದುಪಾಟನ್ನು ನಾವು ಬೇಡವೆಂದು ತಳ್ಳಿಬಿಟ್ಟಿದ್ದೀವ? ನಮ್ಮನ್ನು ನಾವು ಪರೀಕ್ಷೆಯನ್ನು ಮಾಡಿಕೊಳ್ಳೋಣ. ದೇವರು ಯಾವಾಗಲೂ ನಮ್ಮ ಜೊತೆಗಿರ್ತಾನೆ, ನಮಗೆ ಬುದ್ಧಿಯನ್ನು ಹೇಳುವಂಥವನಾಗಿರ್ತಾನೆ. ದೇವರು ಯಾವಾಗಲೂ ನಮ್ಮನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸಿ ಸ್ವರ್ಗದತ್ತ ನಮಗೆ ನಡೆಸೋದಕ್ಕೆ ಆತನು ಕಾರಣನಾಗಿರ್ತಾನೆ. ನಾವು ಸೈತಾನನ ಶೋಧನೆಗೆ ಒಳಪಡದಂತೆ ನಮ್ಮನ್ನು ನಾವು ಸೈತಾನನಿಂದ ರಕ್ಷಿಸಿಕೊಂಡು ದೇವರ ಮಾರ್ಗದಲ್ಲಿ ನಡೆಯೋಣ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದಂಥ ನನ್ನ ಸ್ವರ್ಗೀಯ ತಂದೆಯಾದಂಥ ದೇವರೇ ಸ್ವಾಮಿ, ಈ ಒಂದು ಸಮಯದಲ್ಲಿ ನಿನ್ನ ವಾಕ್ಯಗಳನ್ನು ಆಶೀರ್ವದಿಸಿದ್ದಿ, ಬಲಪಡಿಸಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಈ ವಾಕ್ಯದ ಮೂಲಕವಾಗಿ ಸ್ವಾಮಿ ಅನೇಕ ವಿಚಾರಗಳನ್ನು ನಮಗೆ ತಿಳಿದುಕೊಳ್ಳುವಂತೆ ಮಾಡಿದ್ಯಪ್ಪ. ನೀನು ಕರೆದಾಗ ನಾವು ತಿರಸ್ಕರಿಸದೆ ಸ್ವಾಮಿ, ಕೈ ಚಾಚಿದಾಗ ನಾವು ಗಮನಿಸದೆ, ಬುದ್ಧಿವಾದಕ್ಕೆ ಲಕ್ಷ್ಯಕ್ಕೆ ತಂದುಕೊಳ್ಳದೆ ಮತ್ತು ಸ್ವಾಮಿ ನಿನ್ನ ತಿದ್ದುಪಾಟನ್ನು ಬೇಡವೆಂದು ಅಂದುಕೊಳ್ಳದೆ ಸ್ವಾಮಿ, ಪ್ರತಿಯೊಂದೊಂದಕ್ಕೂ ನಾವು ನಿನ್ನನ್ನು ಸ್ವಾಮಿ ಒಳಪಟ್ಟು ಜೀವಿಸಲಿಕ್ಕಾಗುವಂತೆ ನಮ್ಮೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಬೇಕೆಂಬುದಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇನೆ. ಈ ವಾಕ್ಯವನ್ನು ಕೇಳುತ್ತಿರುವಂಥ ಪ್ರತಿಯೊಬ್ಬ ವಿಶ್ವಾಸಿಗಳನ್ನು ನೀನು ಆಶೀರ್ವದಿಸು, ಬಲಪಡಿಸು ರಾಜ. ಅವರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ, ಅವರ ಮನಸ್ಸುಗಳನ್ನು ತೆರೆಯಪಡಿಸು ತಂದೆ. ಪರಿಶುದ್ಧಾತ್ಮನಿಂದ ನಡೆಸೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ತಂದೆಯೇ, ಆಮೇಲೆ.